ನಮಸ್ಕಾರ, ನನ್ನ ಹೆಸರು ಕಿರಣ್ ಅಂತ. ಬೆಂಗಳೂರು ಇಟ್ಮಡುವಲ್ಲಿ ಮನೆ ಕಟ್ಟಿದ್ದೀನಿ ರೀಸೆಂಟಾಗಿ. G+2 ಮನೆ ಇದು. ಇವಾಗ ನೋಡ್ತಾ ಇರೋದು ಸೆಕೆಂಡ್ ಫ್ಲೋರು. ಈಗ ನಾನು ಬಿ ಇಂಟೀರಿಯರ್ಗೆ ಹತ್ರ ಕೆಲಸ ಮಾಡಿಸಿರೋದ್ರಿಂದ ಲೈಕ್ ನಾವಿವಾಗ TV ಯೂನಿಟ್ ಮಾಡಿಸಿದ್ದೀನಿ, ಮತ್ತು ಕಿಚನ್ ಯೂನಿಟ್ಸ್ ಎಲ್ಲ ಮಾಡಿಸಿದ್ದೀನಿ, ಮತ್ತು 3 BHK ಆಗಿರೋದ್ರಿಂದ 3 ವಾರ್ಡ್ರೋಬು ಮಾಡಿಸಿದ್ದೀನಿ. ಇವಾಗ ನೋಡ್ತಾ ಇರೋದು TV ಯೂನಿಟು. ಸೊ ಅದು ವುಡ್ ಫಿನಿಶಿಂಗ್ ಇದರಲ್ಲಿ ಬಂದಿರೋದು. ಇವಾಗ ಹಂಗೆ ಲೈಕ್ ಕಿಚನ್ ಕ್ಯಾಬಿನೆಟ್ ಎಲ್ಲ ನೋಡ್ಬೋದು ನೀವೀಗ, ಮತ್ತು ರೂಮ್ ವಾರ್ಡ್ರೋಬು ನೋಡ್ಬೋದು ನೀವೀಗ. ಎಲ್ಲ ಇಂಟೀರಿಯರ್ ಚೆನ್ನಾಗಿ ಬಂದಿದೆ. ಈ ಎಲ್ಲ ಇವಾಗ TV ಯೂನಿಟ್ ಆಗಲಿ, ಮತ್ತು ಕಿಚನ್ ಕ್ಯಾಬಿನೆಟ್ ಆಗಲಿ, ಮತ್ತು ರೂಮ್ ಇಂಟೀರಿಯರ್ ಆಗಲಿ ಎಲ್ಲ ಅಲ್ಯೂಮಿನಿಯಂ ಇಂಟೀರಿಯರ್ ಇಂದನೇ ಮಾಡಿರೋದು. ಅಲ್ಯೂಮಿನಿಯಂ ಇದು ಯೂಸ್ ಮಾಡಿರೋದು. ನಾವು ಏನಕ್ಕೆ ಅಲ್ಯೂಮಿನಿಯಂ ಚೂಸ್ ಮಾಡ್ತಾ ಇದ್ದೀವಿ ಅಂದರೆ ಲೈಕ್ ಇದು ಲಾಂಗ್ ಲಾಸ್ಟಿಂಗ್, ಲೈಕ್ 100 ವರ್ಷ ಆದ್ರೂ ಏನೂ ಆಗಲ್ಲ. ಅದೇ ವುಡ್ ಆದರೆ ಲೈಕ್ 10 ವರ್ಷ 11 ವರ್ಷ ಆದಮೇಲೆ ಹುಳ ಗೆದ್ದಲು ಅದೆಲ್ಲ ಬರ್ಬೋದು. ಸೊ ಮೇನ್ ಕ್ವಾಲಿಟಿ ಪರ್ಪಸ್ಗೋಸ್ಕರನೇ ಮಾಡಿರೋದು. ಲೈಕ್ ಕಿಚನ್ ಕ್ಯಾಬಿನೆಟ್ ನಾವು ಅಲ್ಯೂಮಿನಿಯಂ ಏನಕ್ಕೆ ಸಜೆಸ್ಟ್ ಮಾಡ್ತೀವಿ ಅಂತಂದರೆ ನಾವು ಪ್ರಿಫರ್ ಮಾಡ್ಕೊಂಡಿರೋದು ಏನಕ್ಕೆ ಅಂದರೆ ಲೈಕ್ ಕಿಚನಲ್ಲೆಲ್ಲ ನೀರು ವೆಟ್ ಆಗ್ತಾ ಇರುತ್ತೆ, ಅದೆಲ್ಲ ಲೈಕ್ ನಾವು ಅದು ವೆಟ್ ಆಗದೆ ಬಾಳಿಕೆ ಬರಬೇಕು. ಸೊ ಆ ಇಂಟೆನ್ಷನ್ಗೋಸ್ಕರನೇ ನಾವು ಅಲ್ಯೂಮಿನಿಯಂ ಇಂಟೀರಿಯರ್ಗೆ ಸಜೆಸ್ಟ್ ಮಾಡಿದ್ದು ತೊಗೊಂಡಿರೋದು. ನಿಮಗೂ ಯಾರು ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡ್ಕೋಬೇಕು ಆ ಥರ ಇಂಟ್ರೆಸ್ಟ್ ಇತ್ತು ಅಂದರೆ ಖಂಡಿತ ಬಿ ಇಂಟೀರಿಯರ್ನ ಅಪ್ರೋಚ್ ಮಾಡಿ. ಚೆನ್ನಾಗಿ ಒಳ್ಳೆ ಸರ್ವಿಸ್ ಕೊಡ್ತಾರೆ, ಟೈಮ್ಲಿ ಆಗಿ ಕಂಪ್ಲೀಟ್ ಮಾಡಿ ಕೊಡ್ತಾರೆ.